ದಯವಿಟ್ಟು ಟೀ ಕುಡಿಬೇಕಂದ್ರೆ ಟೈಮ್ ನೋಡ್ಬೇಡಿ, ಹೋಗಿ ಕುಡಿದ್ಬಿಡಿ. ನಮ್ ತರ ಆದ್ರೆ ಹೋಗ್ಬೇಡಿ ಅಷ್ಟೇ. ಮಧ್ಯಾಹ್ನ 1:30 ಬಾಯ್ಸ್. ಅನಾಹುತ ಆದಮೇಲೆ ಅನಾಹುತ ಅಂತ ಸಿಂಗಲ್ಸ್ ಲೈಫ್ ಹ್ಯಾಶ್ಟ್ಯಾಗ್. ಓಕೆ ಬಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿ ಗೌಡ್ರು. ತುಂಬಾ ದಿವಸ ಆದ್ಮೇಲೆ ನಾನು ನಮ್ಮ ಹುಡುಗರು ರಾಜು, ಯಶು, ಹಾಯ್ ಬಂದಿಲ್ಲ ಅಷ್ಟೇ, ಇರ್ಲಿ ಬಿಡು ಪರವಾಗಿಲ್ಲ, ಎಲ್ಲ ಆಚೆ ಹೋಗೋಣ ಅಂತ ಪ್ಲಾನ್ ಮಾಡಿ ಆಕ್ಚುಲಿ ಮೀಟ್ ಆದ್ವಿ ಸಾಯಂಕಾಲ. ಏನದು ಮಧ್ಯಾಹ್ನ, ನಾಟ್ ಸಾಯಂಕಾಲ. ನಾನ್ ಸಾಯಂಕಾಲ ಬಂದೆ, ಇವರಿಬ್ರು ಮಧ್ಯಾಹ್ನ ಮೀಟ್ ಆಗಿರೋ ನಾನು ಸಾಯಂಕಾಲ ಬಂದು ಸೇರಿದೆ ಇವ್ರ ಜೊತೆ. ಸಾಯಂಕಾಲ ಸೇರಿದವ್ರ ಜೊತೆಗೆ ತಿರುಗಾಡ್ಕೊಂಡು ಊಟ ಮಾಡ್ಕೊಂಡಿದ್ವಿ. ಟೈಮ್ ಈಗ ಸುಮಾರು ಎಷ್ಟಾಗಿದೆ ಅವಡೆ? 1:44. 1:45 ಟೈಮ್ ಆಗಿದೆ. ಕುತ್ಕೊಂಡ್ ಮಾಡಕ್ ಕೆಲ್ಸ ಎಲ್ಲ ಬೇಜಾರಾಗ್ತಿತ್ತು. ಸೊ ಇದಾಗ್ಲಿ ಆಚೆ ಹೋಗೋಣ ಅಂತೇಳಿ ಕುಣಿಗಲ್ ಕಡೆ ಹೊರಟಿದೀವಿ. ಏನ್ಕೆ ಅಂತ ಕೇಳಿದ್ರೆ ನಗ್ತೀರಾ ನೀವೆಲ್ಲ. ಏನ್ಕೋ ಯಶು? ಟೀ ಕುಡಿಯಕ್ಕೆ. ಟೀ ಕುಡಿಯೋಣ ಅಂತ. ಅದು ಎಲ್ಲಿ ಗೊತ್ತಾ, ನಾವು ಗೋಕರ್ಣ ಸೀರೀಸ್ ನೋಡಿದ್ರೆ ಗೊತ್ತಿರುತ್ತೆ. ಗೋಕರ್ಣ ಇಂದ ರಿಟರ್ನ್ ಬರ್ಬೇಕಾದ್ರೆ ಒಂದ್ ಕಡೆ ಟೀ ಸ್ಟಾಪ್ ಕುಡಿಯುತ್ತೆ, ತಂದೂರಿ ಚಾಯ್ ಅಂತ. ಚೆನ್ನಾಗಿತ್ತು, ಅದಕ್ಕೆ ಮತ್ತೆ ಕುಡಿಯೋಣ. ಅದು ನಮ್ಮ ರಾಜಗೆ ಇಷ್ಟ, ಸಖತ್ ಇಷ್ಟ ರಾಜಗೆ. ಸೊ ಹಂಗಾಗಿ ನಾವು ಅಲ್ಲೇ ತಂದೂರಿ ಚಾಯ್ ಹೋಗೋಣ ಅಂತೇಳಿ ಹೊರಟಿದೀವಿ. ಸೊ ಅದ್ರ ಜೊತೆಗೆ ಒಳ್ಳೊಳ್ಳೆ ಕನ್ನಡ ಸಾಂಗ್ಸ್, ಅದು ರೆಟ್ರೋ ಪ್ಲೇ ಲಿಸ್ಟ್ ಬೈ ಯಶು. ಹಾಡಕ್ ಬರಬೇಕು. ಆಯ್ತು ಬ್ರೋ, ಈ ತರ ಸಾಂಗ್ಸ್ ಗಳನ್ನ ಹಾಕೊಂಡು ಆ ರೆಟ್ರೋ ವೈಬ್ಸ್ ಅಲ್ಲಿ ಒಳ್ಳೆ ಮಜಾ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಯಾಕೆ ಇದನ್ನ ವ್ಲಾಗ್ ಮಾಡಬಾರ್ದು ಅನ್ಸ್ತು ಅಂದ್ರೆ, ನಾನೆಲ್ಲ ನಮ್ಮ ಹುಡುಗರಿಗೆ ನನಗೆ ಅದೇನೋ ವ್ಲಾಗ್ ಇಂದ ಆಚೆ ಬಂದಂಗ ಆಗ್ಬಿಟ್ಟಿದ್ದೀನಿ. 2 months ಇಂದ ವ್ಲಾಗ್ ಸರಿಯಾಗಿ ಮಾಡ್ದಾರ ಕಾರಣ ಒಂದ್ ಬ್ಲಾಗ್ ಎಡಿಟಿಂಗ್ ಇದ್ರು ಎಡಿಟ್ ಮಾಡ್ದಲ್ಲೇ ಇಟ್ಟಿದ್ದೀನಿ. ಸೊ ಸದ್ಯಕ್ಕೆ ಈ ವ್ಲಾಗ್ ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಹೇಗಿತ್ತು ಫನ್ನು? ನಮ್ಮ ಈ ಒಂದು ಫನ್ ಒಂದು ಎಷ್ಟು ದಿವಸ ಆಯ್ತು ಮಗ ನಾವು ಆಚೆ ಟ್ರಿಪ್ ಹೋಗಿ? ಕ್ಯಾಶುಯಲ್ ಆಗಿ ಆಚೆ ಹೋಗಿದ್ದು ಸುಮಾರು ಆಗ್ಬಿಟ್ಟಿದೆ. ಸೊ ಹಂಗಾಗಿ ಹೋಗೋಣ ಅಂತೇಳಿ ಹೊರಟಿದೀವಿ. ರಾಜು ಕಾರು ನಾವ್ ಹೋಗಿದ್ದು ಆಕ್ಚುಲಿ ಡಿಪ್ಲೊಮಾ ಫ್ರೆಂಡ್ಸ್ 5 ಜನ. ಲಾಸ್ಟ್ ಟ್ರಿಪ್ ಹೋಗಿದ್ 4 ಜನ. ಈ ಟ್ರಿಪ್ ಹೋಗ್ತಾರೆ 3 ಜನ. ನೆಕ್ಸ್ಟ್ ಹೋಗೋದು ಯಾರು ಗೊತ್ತಿಲ್ಲ. ಆದಷ್ಟು ನೆಕ್ಸ್ಟ್ ನಾವು ಮತ್ತೆ ಒಂದಾಗಿ 4ರಿಂದ 5 ಜನ ಹೋಗ್ಬೇಕು ಅಂತ ಆಸೆ ಪಡ್ತೀನಿ. ಇಲ್ಲ, ಚೆನ್ನಾಗಿದೆ, ಅದೇ ಕಂಟಿನ್ಯೂ ಆಗ್ಬೇಕು. ಸದ್ಯಕ್ಕೆ ಈಗ ಕುಣಿಗಲ್ಗೆ ಹೋಗೋಣ ಬನ್ನಿ. ಈಗ ಸದ್ಯಕ್ಕೆ ಮಾಗಡಿ ರೋಡಲ್ಲಿ ಇದೀನಿ. ಅದು ಬಿಟ್ಟು ಹಾಕ್ಬಿಡು, ಎಕ್ಸಾಮ್ ಬಗ್ಗೆ ಹೇಳ್ಬಿಟ್ಟು ಸ್ವಲ್ಪ. ನನ್ ಹೊಟ್ಟೆ ಹೊರಿತದೆ. ಬರೋ ಮಂಗಳವಾರ ಮೇನ್ ಆಗಿ ಬರೋ ಮಂಗಳವಾರ ಇನ್ನೊಂದ್ 3 ದಿನ 4 ದಿನ ಇರ್ಬೋದು ಅಷ್ಟೇ. ಇವತ್ತು ಗುರುವಾರ ಶುಕ್ರ ಶನಿ ಭಾನು ಸೋಮ ಮಂಗ್ಳು, ಇನ್ನೊಂದು 6 ದಿನ. 4 ದಿನ ಏನ್ 6 ದಿನ? ಏನ್ ಮ್ಯಾಥ್ಸ್ ಟೀಚರ್ ಯಾರು ಕರ್ಕೋಬಾ ಇಲ್ಲಿ? ಗುರುವಾರ ಬ್ರೋ ಇವತ್ತು, ಶುಕ್ರವಾರ, ಶನಿವಾರ, ಭಾನುವಾರ ಅಷ್ಟೇ. 5 ದಿನ ಅನ್ಕೋ. ಇವತ್ತು ಎಕ್ಕೊಟ್ಟಾಯ್ತು ನನ್ಗೆ ಗೊತ್ತು. ಹೋಗ್ ಮಧ್ಯಾಹ್ನ ಹೋದ್ರು ಎಕ್ಸಾಮ್ ಇದ್ದಿದ್ರೆ ಗುರು ಓದೋದು. ಹಂಗನ್ಬಿಟ್ಟು ಏನಾಗಲ್ಲ ಬ್ರೋ, ಆಗುತ್ತೆ. ಎಕ್ಸಾಮ್ ಹಿಂದಿನ ದಿವಸ ಓದ್ಬಿಟ್ಟು ಯಾರ್ಯಾರು ಟಾಪರ್ ಮಾಡೋರಂತೆ ನಾವು ಓದಲ್ವಾ? ನೀ ಏನ್ ಹೇಳಿ ನೀನು? ಆಗುತ್ತೆ ಬಾಯ್ಸ್. ರೀ ಸಾಹೇಬ್ರೆ, ನಾವು ಹಿಂದಿನ ದಿನ ಓದೋದು. ಅಟ್ಲೀಸ್ಟ್ ಓದಕ್ಕಾರ ಏನಾರು ಬೇಕಲ್ಲ, ಯಾವ ಸಬ್ಜೆಕ್ಟ್ ಇದೆ ಅಂತ ಗೊತ್ತಾಗಬೇಕಲ್ಲ. ಸ್ಟಾರ್ಟಿಂಗ್ ಅಲ್ಲ ವರ್ಡ್ ಕ್ವಶನ್ ಬರೆಯೋಣ, ಮಧ್ಯದಲ್ಲಿ ಪುಷ್ಪಾವತಿ ಸಾಂಗ್ ಬರೆಯೋಣ. ಗೊತ್ತಿರೋದಿಷ್ಟೇ ಅಲ್ಲ, ಗೊತ್ತಿರೋದಿಷ್ಟೇ. ಇರೋದ್ 6 ಸಬ್ಜೆಕ್ಟ್ ಐತೆ, ಅದ್ರಲ್ಲಿ 5 ಮಾಡ್ಯೂಲ್ ಐತೆ. ಆ ಮಾಡ್ಯೂಲ್ ಹೆಸರು ಗೊತ್ತಿಲ್ಲ. ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಆರಾಮಾಗಿ ಮಾಡೋಣ. ಕರೆಕ್ಟ್ ಅಲ್ಲ? ಅಲ್ಲ, 6 ಸೆಮಿಸ್ಟರ್ ಇರೋಂತ ಡಿಪ್ಲೊಮಾನೇ ಮುಗಿಸಿದೀವಂತೆ. ಇಂಜಿನಿಯರಿಂಗ್ ಅಲ್ಲ ಯಾವ ಲೆಕ್ಕ ಬ್ರೋ? ಬಿಡು ಬ್ರೋ ನೀನು. 1 ವರ್ಷ ಮುಗಿದೋಗಿದೆ. ಡಿಪ್ಲೊಮಾದಲ್ಲಿ ಧೈರ್ಯ ಇತ್ತು. ಹಿಂದಿನ ದಿನ ಹೋಗ್ ಬಂದ್ರು 8, 9, 10 CGPA ತೆಗೆದಿದ್ದೆ. ಇವಾಗ ನೀ CGPA ಎಷ್ಟಯ್ಯ ಬ್ರೋ? ನನ್ ಗಾಡಿ ಇವತ್ತು ರಿವೀಲ್ ಆಗ್ಬೇಕು ಬ್ರೋ. ನೀನ್ ತುಂಬಾ ಪರ್ಸನಲ್ ಆಗ್ತೀಯ ಬ್ರೋ, ಹಿಂಗೆಲ್ಲ ಕೇಳಬಾರ್ದು ಬ್ರೋ. ಇವಾಗ ಮಾತ್ರ ಈಗ ಮಗ ಬಿಟ್ರು ಇಲ್ಲಾರದೆಲ್ಲ ಕೇಳ್ತಿರ್ತಾನೆ. ಹೋಗೋಣ ಬನ್ನಿ ಕುಣಿಗಲ್ ಹತ್ರ ವಿತ್ ದಿಸ್ ಸಾಂಗ್. ಓಕೆ ಬಾಯ್ಸ್, ಮಧ್ಯದಲ್ಲಿ ಏನೋ ವ್ಲಾಗ್ ಮಾಡೋಂಥದ್ದು ಇಂಟ್ರೆಸ್ಟಿಂಗ್ ಇರ್ಲಿಲ್ಲ. ರೋಡ್ ಸ್ವಲ್ಪ ಟೋಲ್ ಸ್ಕಿಪ್ ಮಾಡಕ್ಕೆ ಮಧ್ಯದಲ್ಲಿ ಬಂದ್ವಿ. ಬಟ್ ಫೈನಲಿ ರೀಚ್ ಆದ್ವಿ. ಅಲ್ಲಿಂದ ಅಲ್ಲಿಗೆ ಬರಕ್ಕೆ ನಾವು 1 hour ತಗೊಂಡ್ರೆ, ನೆಲಮಂಗ್ಲ ಆದ್ಮೇಲೆ ನಾವು ಸೋಲೂರಿಂದ ಒಂದ್ ಸ್ವಲ್ಪ ಹಿಂದೆ ಕರೆಕ್ಟಾಗಿ ಬೈಪಾಸ್ ಮಾಡಿದ್ವಿ. ಅಂದ್ರೆ ಒಂದು ಒಳಗಡೆ ರೂಟಿಂದ ಬಂದ್ವಿ. ರಾಜು ಶಿಸ್ತ ಮಲ್ಕೊಂಡ್ಬಿಟ್ಟಾನೆ. ಏನಿಲ್ಲ, ಗಾಡಿ ಒಂದು 3000 RPM, ಟಾಪ್ ಗೇರು, ಅರ್ಥ ಮಾಡ್ಕೊಳ್ಳಿ ಸ್ಪೀಡು. ಕೆಚ್ಚ ಆಡ್ಕೊಂಡು ಗಾಡಿ ಬಂದ್ವಿ. ಸೊ ಫೈನಲ್ ಈಗ ಬಂದಿದ್ದೀವಿ. ಅಲ್ಲ ಇಲ್ಲ ಮಗ, ತಾಜ್ ನಾವು ಕುಡ್ದಿದ್ದು ಅಲ್ಲ, ನ್ಯೂ ತಾಜ್ ಅಲ್ಲ, ತಂದೂರಿ ಅಲ್ಲೇನಾ?
ಆ ಕಡೆನೇ ಇಲ್ಲಂದ್ರೆ ತಂದೂರಿ ಚಾಯ್. ಹಾ ಇದು ತಂದೂರಿ ಚಾಯ್. ಸೊ ಲಾಸ್ಟ್ ಟೈಮ್ ಎಲ್ಲಿ ಬಂದಿದ್ವಿ ಅದೇ ಜಾಗಕ್ಕೆ ಹುಡುಕೋ ಬಂದಿದ್ದೀವಿ. ಇದೇ ಜಾಗದಲ್ಲಿ ಗಾಡಿ ಹಾಕಿದ್ವಿ ಲಾಸ್ಟ್ ಟೈಮು. ತಂದೂರಿ ಚಾಯ್. ಸೊ ತಂದೂರಿ ಚಾಯ್ ಕುಡಿಯೋಣ. ಸೊ ಅಲ್ಟಿಮೇಟ್ಲಿ ರೀಚ್ ಆದ್ವಿ. ಟೀ ಹೇಗಿದೆ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಕೊಡ. ಮಚ್ಚ ಹೇಗಿತ್ತು ಮಚ್ಚ ನಿದ್ದೆ? ಬಟ್ ಕ್ಯಾಪ್ ಅಲ್ಲಿ ಏನ್ ಸ್ಪೀಡ್ ಬಂದಿದ್ವಿ ಗೊತ್ತಾ? 180 ಇಲ್ಲ 180 ಗಾಡಿ ಟಚ್ ಆಗ್ತಾ ಇದೆ. 185 90 ಆಗಿತ್ತು. ನಾನ್ ನೋಡಿದಾಗ 180 ಆಗಿತ್ತು. ಸ್ಲೋ ಮಾಡು ಅನ್ಬಿಟ್ಟು ನೋಡ್ದೆ. ಗಾಡಿ ನಕ್ಕೊಂಡು ನೋಡ್ತಾ ಇದ್ರೆ ಇಲ್ಲಿ ಗೊಡ 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 ಅಂತ ಇದೆ. ನನಗೆ ಫೀಲ್ ಆಗ್ತಿದೆ ಅದು. ಅಲ್ಲ ಇಬ್ರು ಕವರ್ ಆಗ್ತಿದ್ರ, ಹಿಂದೆ ಕ್ಯಾಮ್ರಾ ಮನೆ ಕವರ್ ಆಗ್ತಿಲ್ಲ. ಕೊಡ ಆಯ್ತು ಬಂದ ನೋಡ್ರಿ ಕ್ಯಾಮ್ರಾ ಮ್ಯಾನು. ಹೋಗೋಣ. ಬರೀ ಇದೇ ಬಟ್ಟೆಲ್ಲ ಇರ್ತೀನಿ, ಅದು ಹೆಂಗೆ ಅಂತ ಗೊತ್ತಿಲ್ಲ. ಅದು ನನ್ನ ತಪ್ಪಲ್ಲ. ಸೊ ಕ್ಯಾಮ್ರಾ ಕ್ಲೀನ್ ಇದೆಯಾ? ಓಕೆ ಕ್ಯಾಮ್ರಾ ಕ್ಲೀನ್ ಇದೆ. ಫೈನಲಿ ರೀಚ್ ಆದ್ವಿ. ತಂದೂರಿ ಚಾಯ್ ಇದನ್ನ ಕುಡಿಯೋಕ್ಕೆ ಬೆಂಗಳೂರಿಂದ 65 ಕಿಲೋಮೀಟರ್ ಕಾರ್ ಇನ್ನು ಮುಂದೆ ಹಾಕಿದ್ವಿ. ಬೆಂಗಳೂರಿಂದ 65 ಕಿಲೋಮೀಟರ್ ಬಂದಿದ್ವಿ ಒಂದು ಟೀ ಕುಡಿಯೋಕ್ಕೆ. ಸೊ ಏನು ಬಾಸ್ ತಂದೂರಿಯಿಂದ ಬಾಂಡ್ ಡ್ರಮ್ಮಿಂದ ಎತ್ತುತ್ತಾರೆ ಪಾಟು. ಈ ಟೀನ ಕುಡಿಯೋಕ್ಕೆ ಅಂತ 3 ವರ್ಷದಲ್ಲಿ ಕುಡಿದಿರೋ ಟೀನ ಮತ್ತೆ ಕುಡಿಯೋಕ್ಕೆ ಗೂಗಲ್ ಮ್ಯಾಪ್ ಹುಡಿಕೊಂಡು 65 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾಯಿತು. ಬಾರ ಪರವಾಗಿಲ್ಲ, ಅಳ್ಬೇಡ. ಪರವಾಗಿಲ್ಲ ಗೊತ್ತು. ಕ್ಯಾಮ್ರಾಮನ್ ಯಾವತ್ತಿರೋ ಕ್ಯಾಮ್ರಾ ಹಿಂದೆನೇ ಇರಬೇಕು. ಪ್ರೇಮಲ್ಲಿ ಬಾ ಕರ್ಕೊಂತೆಲ್ಲ ಮುಟ್ಟು ಬೇಜಾರಾಗಿ ಅಳ್ತಾ ಇದ್ದಾನೆ. ಅವೆಲ್ಲ ಸೀನೇ ಇಲ್ಲ. ಓಕೆ 3 ಟೀ ಕುಡಿಯೋಣ. ಅದೊಂದು ವಾರದಿಂದ ಕೋಲ್ಡ್ ಇತ್ತಲ್ಲ, ಟೀ ಮೆಡಿಸಿನ್ ಈಗ ನಮಗದು. ಚಳಿಯಲ್ಲಿ ನಡಕ್ತಾ ಇದ್ದಾನೆ ರಾಜು. ಪರವಾಗಿಲ್ಲ, ಬ್ರೆಜಾ ಚೆನ್ನಾಗಿದೆ, ನುಗ್ಗುತ್ತೆ. ಓಕೆ ತಂದೂರಿ ಚಾಯಿ. ರಾಜು ಏನೋ ಫೋಟೋ ತೆಗಿಬೇಕಂತ ಹೇಳಿ ಟೀ ಇಟ್ಬಿಟ್ಟು ಅಲ್ಲೋಗಿದ್ದಾನೆ. ಮೋಸ್ಟ್ಲಿ ಅದೇ ಹೆಡ್ಲೈಟು DRL ಆನ್ ಆಗಿರ್ಬೇಕು ಅಂತ ಇರಬೇಕು. ಏನೋ ಟೇಸ್ಟ್ ಇದೆ. ಓಕೆ ಕ್ರಾಸ್ ಆಗಿರ್ಬೇಕಾ? ಹಾಂ ಅದೇ ಹೇಳಿದಲ್ಲ DRL ಆನ್ ಆಗಿರ್ಬೇಕು ಅಂತೇಳಿ ಅಣ್ಣ DRL ಆನ್ ಮಾಡೋಕ್ಕೋಸ್ಕರ. ಫಾಗ್ ಲ್ಯಾಂಪ್ ಆಫ್ ಮಾಡು ರಾಜು, ಫಾಗ್ ಲ್ಯಾಂಪ್. ಆನ್ ಮಾಡು. ಫಾಗ್ ಲ್ಯಾಂಪ್ ಆನ್ ಆಗಿರ್ಬೇಕು, DRL ಆನ್ ಆಗಿರ್ಬೇಕಂದ್ರೆ ಏನು ಮಾಡೋಕ್ಕಲ್ಲ. ಕ್ವಾಲಿಟಿ ಆಫ್ ದ ಟೀ. ನಮ್ಮ ಹುಡುಗರಿಗೆ ಏನೇನೆಲ್ಲ ಆಸೆ ನೋಡಪ್ಪ. ನಾಡಿದ್ದು ವ್ಯಾಲೆಂಟೈನ್ಸ್ ಡೇ. ನಾಳೆನೆ 3 ಜನ ಹುಡುಗರು ಹಿಂಗೆ ಕಾರ್ ಎತ್ಕೊಂಡು ಕಾರ್ ಫೋಟೋ ಇಡ್ತಾ ಇದೀವಿ. ಹುಡುಗಿರ ಜೊತೆ ಬರಬೇಕು, ಹುಡುಗರು ಬಂದಿದ್ದೀವಿ. ಇದನ್ನ ಫಸ್ಟ್ ಮಮತಾ ಮ್ಯಾಮ್ ಕಳಿಸಿದ್ದಾರೆ. ಸಿಂಗಲ್ಸ್ ಲೈಫ್ ಹ್ಯಾಶ್ಟ್ಯಾಗ್ ವಯಸ್ಸ. ಬಂದು ಟೀ ಕುಡಿಯೋದಾಯ್ತು. 3 ಅಲ್ಲ ಒಂದೊಂದು ಕುಡಿಯೋಣ ಬಂದವ್ರು 2 ಕುಡಿದಿದ್ದೀವಿ. ಗಾಡಿ ಇದೆ ಸ್ವಲ್ಪ ಈ ಕಡೆ ಬಾ 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 ಇನ್ನು ಬಾ ಆರಾಮಾಗಿ ಬಾ, ಹೋಗುತ್ತೆ ಬಾ. ಹೊಡ್ಕ ಈಗ ರೈಟ್ ಇಲ್ಲ ಮಗ, ಚೂರು ಪರವಾಗಿಲ್ಲ ನಡಿ. ಓಕೆ ಬರ್ಬೇಕಾದ್ರೆ ನಾನು ನೋಡಿದೆ ರಾಜು ನಿದ್ದೆ ಮಾಡ್ಕೊಂಡ. ಇವಾಗ ನಾನು ನಿದ್ದೆ ಮಾಡ್ಕೊತೀನಿ, ರಾಜು ಗಾಡಿ ಹೊಡಿತಾನೆ. ಶಿಸ್ತಾಗಿ ಬೆಂಗಳೂರು ಬರ್ಬೇಕಾದ್ರೆ ಒಳಗಡೆ ರೂಟಲ್ಲಿ ಬಂದ್ವಿ. ಸ್ವಲ್ಪ ದೂರ ಟೋಲ್ನ ಸ್ಕಿಪ್ ಮಾಡೋಣ ಅಂತ, ಬಟ್ ಅಲ್ಲಿ ಅದು ಎಡವಟ್ಟಾಗೋಯ್ತು. ಏನಂದರೆ ಒಂದು 5-6 ಕಿಲೋಮೀಟ್ರ್ ತುಂಬ ವರ್ಸ್ಟ್ ಆಗಿತ್ತು. ಲೈಕ್ ಆಫ್ ರೋಡ್ ಟೈಪ್ ಥರನೇ ಇತ್ತು, ಹಾಗಾಗಿ ಬೇಡ ಅನಿಸ್ತದೆ. ಸೊ ಇವಾಗ ಹೊರಡ್ತಾ ಇದೀವಿ ವಾಪಸ್ಸು. ಮತ್ತೆ ಈಗ ಟೋಲಲ್ಲಿ ಹೋಗೋದು ಅಂದರೆ 1-2 ಬೇಡ ಅಂದರೆ ಹಾಂ ಸ್ಕ್ಯಾನ್ ಮಾಡ್ತಾರೆ. ಓಕೆ ಹೊರಡೋಣ. ಈ ಕುಣಿಗಲ್ಲಿಂದ ವಾಪಸ್ ಹೊರಡ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ ನಮ್ಮ ಏನು ಪೈಲಟ್ ರಾಜೇಶ್, ಕೋ ಪೈಲಟ್ ಯಶು ಜೊತೆ ಕ್ಯಾಮ್ರಾಮ್ಯಾನ್ ಪ್ರೀತು ಗೋಯಿಂಗ್ ಬ್ಯಾಕ್ ಟು ಮನೆ. ಸೊ ಬನ್ನಿ ಹೋಗೋಣ ಪಟ್ಟಂತ ಮನೆ ಕಡೆಗೆ. ದೇಖೋ ಬಾ ದಿಕ್ಕ ಅವನೇ ನಿಂತ್ಬಿಟ್ಟು ಅವನ ರೋಡಲ್ಲಿ ಹಿಂಗೆ ಮಾಗಡಿ ರೋಡ್ ಬೇಡ,
ಅದು ಮಾಗಡಿ ಒಂದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಏನದು ಮಾಗಡಿ ರೋಡ್ ಇರೋದು ಇನ್ನ ಮುಂದೆ. ಅದು ಮಾಗಡಿಗೆ ಕಣ ಹೋಗೋದು ರೈಟ್. ಅದು ನಿನಗೆ ಗೊತ್ತಿಲ್ಲ ಅಂದ್ರೆ ಮಾತಾಡಬೇಡ. ನಾನೇ ಕಟ್ ಮಾಡ್ತೀನಿ. ಬನ್ನಿ ಮುಂದೆ ಹೋಗೋಣ. ವಾಯ್ಸ್ ಅನಾಹುತ ಆದಮೇಲೆ ಅನಾಹುತ ಅಂದ್ರೆ ಏನೂ ಆಗಿಲ್ಲ. Continue on National Highway 75 for 2 kilometers. ಮ್ಯಾಪ್ ಒಂದು ನಾವು ಇದು ಬ್ರಿಡ್ಜ್ ಅಂಡರ್ ಪಾಸ್ ಈಗೇನು ಬರ್ತಾ ಇದೀವಿ, ಇಲ್ಲಿ ಅಂಡರ್ ಪಾಸ್ ಕೆಳಗೆ ಬರಬೇಕಿತ್ತು. ಸೊ ಮಿಸ್ ಆಗಿ ಫ್ಲೈಓವರ್ ಮೇಲೆ ಬಂದ್ವಿ. ಇವನ್ ಮ್ಯಾಪ್ ನೋಡೋ ಅಂದ್ರೆ ಅದು ಏನು ನೋಡ್ತಾನೋ ಗೊತ್ತಿಲ್ಲ. ಮ್ಯಾಪ್ ನೋಡ್ದಲೆ ಆಯ್ತು, ಏನೋ ಒಂದು ಮಿಸ್ಟೇಕ್ ಆಯ್ತು. ಸೊ ಅದಕ್ಕೆ ಒನ್ ವೇಲ್ ಹೊಡಿತಾ ಇದೀವಿ. ಹೈವೇಲಿ ಆಕ್ಚುಲಿ ಹೆವಿ ರಿಸ್ಕಿ ಇದು, ಬಟ್ ದೇರ್ ಇಸ್ ನೋ ಅದರ್ ಆಪ್ಷನ್. ನಮಗೆ ಟೋಲಲ್ಲಿ ಹೋಗೋ ಆಸೆ ಇಲ್ಲ. ದುಡ್ಡಿಲ್ಲ ಮಗ ಅದ್ ಹೇಳಿದ್ರೆ ನಂಬರ್ ಹಾಕೋಣ ಯಾರನ್ನು. ಕಾರ್ ತಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಅದು ಒಂದು ದೊಡ್ಡ ಟೀ ಕುಡಿಯೋಕೆ ಟೀಗೆ ದುಡ್ಡಿರೋದೇ, ಟೋಲ್ಗೆಲ್ಲ ದುಡ್ಡಿರಲ್ಲ. ಸೊ ಅದೇ ಟೀ ಕುಡಿಯೋದ್ರೆ ಎಲ್ಲದಕ್ಕೂ ದುಡ್ಡಿರುತ್ತೆ. ಒಂದು ಆ ಥರ ಕ್ಯಾಟಗರಿ. ಓಕೆ, ಲೆಫ್ಟಿಗೆ ಬಾ, ರೈಟಿಗೆ ಬಾ, ರೈಟಿಗೆ ಬಾ. ಮಗ ಅವನೇನೋ ಓಡ್ ಬರ್ತಾ ನಂಗೆ ಒಂದು ಮಳಿ ಮಗ ಲಾರಿಯವನು. ಲಾರಿನ ಬಸ್ ಅದು ಎದೆ ಮೇಲೆ ಬರೋ ಥರ ಬರ್ತಾವನೆ. ಯಾವುದೇ ಕಾರಣಕ್ಕೂ ಗಾಡಿ ನಂಬರ್ ಎಲ್ಲ ಮೆನ್ಷನ್ ಮಾಡ್ಬೇಡ ಆಮೇಲೆ. ಏಕೆ ಒನ್ ವೇ ಅವೆಲ್ಲ ಏನಿಲ್ಲ ಬಿಡು. ಸೊ ಪೀಸಾಗಿ ಈಗ ಹಾಕಿದ್ರೆ ನಮ್ ಯಶು ಹಾಕಿರೋದು. ನಮ್ಮ ಬಾಸ್ ಇದಾರೆ, ನಮ್ಮ ಬಾಸ್ ಹೆಸರು ಹೇಳೋದು ನಾವು. ವಿ ಆರ್ ಬಿಗ್ ಫ್ಯಾನ್ಸ್ ಆಫ್ ಯಶು ಜಿ ಬ್ರೋ. ಅವ್ರಿಗೆ ಯಶು ಅಂತೆಲ್ಲ ಅನ್ಬಾರ್ದು, ಅವ್ರಿಗೆ ಬೇಜಾರಾಗುತ್ತೆ. ಯಶು ಜಿ ನಮ್ಮ ಬಾಸ್ ಯಶು ಜಿ. ಅವ್ರು ಹೇಳಿದ್ಮೇಲೆ ಎಲ್ಲ ಮುಗೀತು, ಯಾರು ಏನು ಮಾತಾಡಂಗಿಲ್ಲ. ಇಲ್ಲಿ ಆ್ಯಕ್ಚುಲಿ ಕೆಳಗಿಳಿಬೇಕಾಯ್ತು. ಇಲ್ಲಿ ನೋಡಿ, ಇಲ್ಲಿ ಕೆಳಗಿಳಿಬೇಕಾಯ್ತು. ಮಿಸ್ ಆಗಿ ಮೇಲೆ ಹತ್ಬಿಟ್ವಿ. ಮ್ಯಾಪ್ ನೋಡ್ಕೊಳಕ್ಕೆ ಗೊತ್ತಾಗಲ್ಲ. ಅಷ್ಟು ಕತ್ತೆ ವಯಸ್ಸಾದಂಗೆ ಆಗಿದೆ. 3 ಕತ್ತೆ ವಯಸ್ಸು. ಎತ್ಕೊಂಬಗ ಆಯ್ತು ಕೆಳಗೆ. ಇರಲಿ 4 ವೇ ಇರಲಿ ಗಾಡಿ ಕೆಳಗೆ ಇಳಿಸೋರು. ಆಫ್ ಮಾಡ್ಕೋ ಈಗ. Continue for 800 meters. ಸಾಧಿಸ್ಬಿಟ್ವಿ ಡೋರಾದ ಎಕ್ಸ್ಪ್ಲೋರ. ಅಂಡರ್ ಪಾಸ್ ಮುಂದೆ ನಡಿ ಸಾಧಿಸ್ಬಿಟ್ವಿ. ಸೊ ಟೈಮ್ ಎಷ್ಟಾಯ್ತು? ಪಂಚರ್ ಆಗಿಲ್ಲ ಇದು. ನಾವು ಬಿಡ್ತು ನಮ್ಗೆ ಏನ್ ಭಯ ಅಂದ್ರ, ನನಗೆ ಲೆಫ್ಟ್ ಹ್ಯಾಂಡ್ ಫ್ರಾಕ್ಚರ್ ಅದರಿಂದ ನಾವೇನು ಕೆಲಸ ಮಾಡಕ್ಕಲ್ಲ. ರಾಜು ಒಪ್ನೇ ಇರೋದು ಇದಕ್ಕೆ. In 500 meters, sharp right. ಸರಿನಾ? ಆ ಕಾರಣದಿಂದ ವಿಡಿಯೋ ಅಪ್ಲೋಡ್ ಆಗಕ್ ಬಿಡಲ್ಲ, ಡಿಲೀಟ್ ಮಾಡ್ತೀನಿ. ಅಕೌಂಟ್ ಐತೆ. ಯಾವೆಲ್ಲ ಚೀಳ್ಗಳು ಸುಮ್ಮನೆ. ಆ ಕಾರಣದಿಂದ ಪಂಚರ್ ಗಿಂಚರ್ ಆದ್ರಿಂದ ಏಕ ಎದ್ಕೊಂಡ್ಬಂದ್ವಿ. ಪಂಚರ್ ಎಲ್ಲೂ ಆಗಿಲ್ಲ, ಆಗೋದು ಬೇಡ. ಏನ್ ಮಚ್ಚ? ದಯವಿಟ್ಟು ಟೀ ಕುಡಿಬೇಕಂದ್ರೆ ಟೈಮ್ ನೋಡ್ಬೇಡಿ, ಹೋಗಿ ಕುಡಿದ್ಬಿಡಿ. ನಮ್ ತರ ಆದ್ರೆ ಹೋಗ್ಬೇಡಿ ಅಷ್ಟೇ. ಮಧ್ಯರಾತ್ರಿ 1:30 Sharp right. ಟೀ ನಾವು 3 ವರ್ಷ ಮುಂಚೆ ಏನ್ ಕುಡಿದ್ವು ಸೇಮ್ ಟೆಸ್ಟ್ ಅಲ್ಲವಾ? ಇಲ್ಲ ರೈಟ್ 100%. ಮತ್ತೆ ತಿರ್ಗಾಡ್ತಾ ಇರೋ ನಾಯಿ ತರ ಅಷ್ಟೇ. ಈಗ In 600 meters, turn left. ಯಾವ ಊರು ಇರ್ಬೋದು ಇದು? ನಾವು ಯಾವ ಊರಲ್ಲಿ ಇದೀವಿ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಸೋಲೂರ್ ಅನ್ಸುತ್ತೆ ಇದು. ಏನ್ ಮಚ್ಚ ಅದು? ಅದೇನು ಮಚ್ಚ ಅದು? ಈಗ ಮುಂದಕ್ಕೆ ಹೋಗೋ ಬೇಗ. ರೀ ಮುಂದಕ್ಕೆ ನಡೀರಿ ಮಚ್ಚ. ಅದು ಯಾವ ಊರಲ್ಲಿ ಕರ್ಕೊಂಡು ಹೋಗೋ ಬೇಗ ಮಚ್ಚ. ಊರ ಹೆಸರು ಅದು ಮಚ್ಚ. ಡ್ರೈವರ್ ಬಾಟ, ಡೀಸೆಲ್, ಕಾರ್ ಬಾಡಿಗೆ. 260 ಕಿಲೋಮೀಟರ್ ಓಡೋ ಗಾಡಿ 160 ಕಿಲೋಮೀಟರ್ ಓಡೋ ತೋರಿಸ್ತೈತೆ. 100 ಕಿಲೋಮೀಟರ್ ಡೀಸೆಲ್ ಖಾಲಿ ಆಗೈತೆ ನನಗೆ. ಹೋಗ್ಲಿ ಮ್ಯಾಪ್ ಹೇಳಪ್ಪ. ಮತ್ತೆ ರಿಟರ್ನ್ ತಿರ್ಗಬೇಕು. ಮುಂದೆ ಲೆಫ್ಟ್ 250 ಮೀಟರ್. ನಾನು ಗೂಗಲ್ ಫುಲ್ ಹುಡುಗಿರಲ್ಲ ವೈಟ್ ಅಂಡ್ ವೈಟ್ ಅಲ್ಲಿ ರೆಡಿ ಇದೆ ಬಾಯ ತುದಿಯಲ್ಲಿ. ನಂಟಿಗೆ ತಂದ ಶಾಮಿಯಾನ, ಕೂತು ಧೂಮಪಾನ, ವರದಾನ ಡೊಂಕಿದಗ ಟಗ ಟಗ ಡೊಂಡಾಂಗಿ ಡೊಂಕಿದಗ ಟಗ. 600 meters, turn left. ಓಕೆ ಬಾಯ್ಸ್, ಬಂದು ಇಳ್ದಿದ್ದಾಯ್ತು. ಅಲ್ಲಿಂದ ಕುಡ್ದೆ ಟೀ ಕಪ್ನ ಬಂದ್ಬಿಟ್ಟ ನಮ್ಮ ಹುಡುಗ. ಅದೇನೋ ರೋಸ್ ಪಾರ್ಟಿ ಏನೋ ಮಾಡ್ಕೊತೀನಿ ಟೇಬಲ್ಗೆ ಅಂತ. ಜೊತೆಗೆ ಇದೊಂದು ಬ್ಲಾಕ್ ಮಾಡೋ. ನನ್ನ ಡಾರ್ಲೋ ಪಪ್ಪ ಅಲ್ಲಿ ಒಬ್ಳೇ ನಿಂತಿದೆ ನೈಟಿಂದ. ಒಂದೇ ಗಾಡಿ ಇದೆ ಅಲ್ಲಿ. ಸೊ ಬೇಡ ಬ್ರೋ, ನೀನು ಯಾಕೆ ಬ್ರೋ ನೀನು ಅವೆಲ್ಲ. ಸೊ ಇವಾಗ ಬಂದಿದ್ದಾಯಿತು. ಸೊ ರಾಜು ಅವ್ರ ಮನೆ ಹತ್ರ ಬಂದಿದ್ದೆ. ಐ ಮೀನ್ ರಾಜು ಸ್ವಲ್ಪ ಅವ್ರ ಪ್ಲೇಸಿಗೆ ಬಂದಾಯಿತು. ಸೊ ಇವಾಗ ಹೋಗಿ ಟೈಮ್ ಎಷ್ಟಾಯ್ತು ಬ್ರೋ?
ಆಯ್ತು 4 ಗಂಟೆ 4 ಗಂಟೆ. ನಾವು ಹೊರಟಿದ್ದು ಎಷ್ಟೊತ್ತು? 1 ಗಂಟೆ 1 ಕಾಲ ಹಂಗೆ ಹೊರಟಿ 4 ಗಂಟೆಗೆ ಹೋಗೋದು ಬಂದಿವಿ. 4 ಅವರು 120 ಕಿಲೋಮೀಟ್ರು. ಕಾಫಿ, ಮಲ್ಟಿಪಲ್ ಬ್ರೇಕ್ಸ್, ಮಲ್ಟಿಪಲ್ ಫೋಟೋ ವಿಡಿಯೋ ಬ್ರೇಕ್ಸ್ ತಗೊಂಡು ಪೀಸಾಗಿ ಫನ್ನಾಗಿ ಬಂದು ಹೆಂಗ್ ಮಾಡ್ತಾ ಇದ್ವಿ. ಮಲ್ಟಿಪಲ್ ಮೆಮೊರೀಸ್ ವಿತ್ ದಿಸ್ ಡ್ಯಾಶ್ ಪಿ 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 ಪಿ. ಓಕೆ, ಸೊ ಹೇಳಪ್ಪ. ಸೊ ನಮ್ದು ಇದೊಂದು ಫನ್ ಬ್ಲಾಗ್ ಆಗಿತ್ತು. ಹೇಗಿತ್ತು ಏನೋ ಅಂತೇಳಿ ಕಮೆಂಟ್ ಮಾಡಿ. ಸದ್ಯಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನು ಮಚ್ಚ? ಬಾಯ್. ಯಾರೇನೋ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ಟನ್ ಸಬ್ಸ್ಕ್ರೈಬ್ ಆಗಲಿ. ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಬಾಯ್ ಹೇಳ್ತಿದ್ರೆ ಮಾಡ್ತೀಯಾ? ಬಾಯ್ ಎಂಡ್ ಮಾಡ್ಕೊ ಈಗ ಓಕೆ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿಯ ಪ್ರತಿಗೊಟ್ಟು ಸೈನಿಂಗ್ ಆಫ್ ಬ್ಲಾಗ್ಸ್. ಸಿಗೋದ ನೆಕ್ಸ್ಟ್ ಬ್ಲಾಗಲ್ಲಿ. ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್. ಬಾಯ್.